ಹಲೋ ಎವ್ರಿವಾನ್, ಮತ್ತೊಮ್ಮೆ ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟ ಆಗಿದ್ರೂ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಆ ಒಂದು ಟಾಪಿಕ್ ತಗೊಂಡು ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ? ಇಲ್ಲೊಂದು ಗ್ರ್ಯಾಟಿಟ್ಯೂಡ್ ಬರ್ತಾ ಇದೆ, ಮತ್ತೊಂದು ಟ್ರಿಕ್ರಿ, ಬಾಟಮ್ನಲ್ಲಿ ಅಬಂಡೆನ್ಸ್. ಅಬಂಡೆನ್ಸ್ ಅಂದರೆ ಲಾಟ್ ಆಫ್ ಲವ್, ಲಾಟ್ ಆಫ್ ಹ್ಯಾಪಿನೆಸ್, ಲಾಟ್ ಆಫ್ ಎಮೋಷನ್ಸ್, ಆ ಒಂದು ಮೀನಿಂಗ್ ಬರುತ್ತೆ. ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ನೀವು ಅವ್ರ ಲೈಫಿಗೆ ಬಂದಿರೋಕ್ಕೆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿರೋದಿದೆ. ಆದರೆ ಇಲ್ಲೇನೋ ಟ್ರಿಕರಿ ಇದೆ ಅನ್ನೋದು ಬರ್ತಾ ಇದೆ, ಏನೋ ಬಿಕ್ಕಟ್ಟಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಓನರ್ಶಿಪ್ ಬರ್ತಾ ಇದೆ. ಬಾಟಮ್ನಲ್ಲೇನಿದೆ? ಪೇಷನ್ಸ್. ಈ ಒಂದು ಕನೆಕ್ಷನ್ನಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ತಾಳ್ಮೆಯಿಂದ ಇದ್ದಾಗ ತಾನಾಗಿ ಎಲ್ಲ ಕೆಲಸಗಳಾಗ್ತಾ ಹೋಗುತ್ತೆ. ಯಾವುದೇ ಕೆಲಸ ಆಗಲಿ ನಮ್ಮನ್ನು ನಾವು ಫೋರ್ಸ್ ಮಾಡ್ಕೋಬಾರ್ದು. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ನಿಮಗೆ ಈ ಕನೆಕ್ಷನಲ್ಲಿ ಕ್ಲಾರಿಟಿ ಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ? ಇದು ಸುಮ್ಮನೆ ಟೈಮ್ ಪಾಸ್ಗೋಸ್ಕರನಾ ಅಥವಾ ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಅದು ಗೊತ್ತಾಗಬೇಕು. ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ ಅನ್ನೋದು ನಿಮಗೂ ಗೊತ್ತಿದೆ, ಆದರೆ ಅವರು ನಿಮಗೇನೂ ಹೇಳ್ತಾ ಇಲ್ಲ. ಎಷ್ಟೋ ಸರಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಿದ್ದೀರಾ. ಅದು ಇದು ಮಾತಾಡಿ ನಿಮ್ಮನ್ನು ಸುಮ್ಮನಾಗಿಸ್ತಾ ಇದ್ರು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇದು ಅವರ ಎನರ್ಜಿ ಆಗಿರುತ್ತೆ. ಏನು ಯೋಚನೆ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ? ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ನಿಮಗೇನು ಹೇಳ್ತಾ ಇಲ್ಲ. ಇಲ್ಲೊಂದು ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ದಿ ಹರ್ಮಿಟ್, ಪೇಜ್ ಆಫ್ ಸಾರ್ಟ್ಸ್. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಇದೆ. ಕೆಲವರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲೋ ಕೆಲಸ ಮಾಡೋ ಕಡೆ ಮೀಟ್ ಆಗಿದ್ದೀರಾ. ಅದು ಬ್ಯಾಂಕ್ ಆಗಿರ್ಬೋದು, ಇನ್ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರಬಹುದು. ಅಲ್ಲಿ ನೀವಿಬ್ಬರೂ ಮೀಟ್ ಆಗಿದ್ದೀರಾ ಹಾಗನ್ನಿಸ್ತಾ ಇದೆ. ಇಬ್ಬರಲ್ಲೂ ಆತ್ಮೀಯತೆ ಬೆಳೆದಿದೆ, ಆದರೆ ನೀವು ಅವ್ರಿಗೆ ಅಟ್ರಾಕ್ಟ್ ಆಗಿದ್ದೀರಾ. ಅವ್ರು ನಿಮಗೇನೂ ಹೇಳ್ತಾ ಇಲ್ಲ. ಇಲ್ಲೇನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ನೀವು ಇಷ್ಟ ಆಗಿದ್ರೂ ಯಾವುದೇ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಒಂದು ಅವ್ರಿಗೆ ಮದುವೆ ಆಗಿದೆ, ಅಥವಾ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಏನೂ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ, ಆದರೆ ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದಿದೆ. ಇಲ್ಲಿ ಮಕರ ರಾಶಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಹಾಗೆ ಮಿಥುನ ರಾಶಿ, ತುಲಾ ರಾಶಿ, ಕುಂಭರಾಶಿಗಳು ಇದೆ. ಇಲ್ಲಿ ಕೆಲವರು ಆಲ್ರೆಡಿ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ಅನ್ನೋದು ಇದೆ. ನೀವು ಭೇಟಿಯಾದಾಗಿಂದ ಇಲ್ಲೇನೋ ಅಟ್ರಾಕ್ಷನ್ ಇದೆ, ಹಾಗೆ ಇಲ್ಲೊಂದು ಟೆಂಪ್ಟೇಷನ್ನೂ ಇದೆ. ಅವ್ರ ಜೀವನದ ಬಗ್ಗೆ ಅವ್ರು ಏನೂ ಹೇಳ್ಕೊಂಡಿಲ್ಲ, ನಿಮಗೂ ಅವ್ರ ಬಗ್ಗೆ ಅಷ್ಟೊಂದು ತಿಳಿದಿಲ್ಲ, ಆದರೆ ಏನೋ ಅಟ್ರಾಕ್ಷನ್ ಇದೆ. ನೀವು ಅವ್ರನ್ನ ಇಷ್ಟಪಟ್ಟಿದ್ದೀರಾ, ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಹಾಗೆ ಅಂದ್ಕೊಂಡಿದ್ದೀರಾ ನೀವು. ಹಾಗಾಗ ಇಬ್ಬರೂ ಆನ್ ಆ್ಯಂಡ್ ಆಫಲ್ಲಿ ಇರ್ತೀರಾ. ಹೆಚ್ಚು ನೀವೇ ಕಾಂಟ್ಯಾಕ್ಟ್ ಮಾಡ್ತೀರಾ ಅವರನ್ನು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? 3 ಆಫ್ ಕಾಯಿನ್ಸ್, ಇಲ್ಲೊಂದು 5 ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್, 7 ಆಫ್ ಸಾರ್ಟ್ಸ್, ಮತ್ತೊಂದು 8 ಆಫ್ ಸಾರ್ಟ್ಸ್. ಇಲ್ಲಿ 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಏನೋ ಹಠ ಇದೆ. ಒಂದೊಂದು ಸರಿ ಯಾರೋ ವ್ಯಕ್ತಿನ ಇಷ್ಟಪಡ್ತೀವಿ, ಗೊತ್ತೋ ಗೊತ್ತಿಲ್ಲದೇನೋ ಆತ್ಮೀಯತೆ ಬೆಳೆಯುತ್ತೆ. ಅವರನ್ನು ಬಿಟ್ಕೊಡೋಕೆ ಇಷ್ಟ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ನಿಮ್ಮದಾಗಿದೆ. 1-2 ದಿನ ಅವ್ರು ನಿಮ್ಗೆ ಕಾಲ್ ಮಾಡ್ದಿದ್ರೆ, ಮೆಸೇಜ್ ಮಾಡ್ದಿದ್ರೆ ನಿಮಗಿಲ್ಲಿ ಆ್ಯಂಗ್ಸೈಟಿ ಇರುತ್ತೆ, ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಅವ್ರ ಲೈಫಲ್ಲಿ ಯಾರೋ ಇದ್ದಾರೆ ಅನ್ನೋ ಅನುಮಾನ ನಿಮಗೆ ಜೋರಾಗಿದೆ. ಇಲ್ಲಿ ಏನೇ ಇರಲಿ, ಇಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ ನಿಮ್ಮಲ್ಲಿ. ಇಲ್ಲಿ ಕರ್ಕಾಟಕ, ವೃಶ್ಚಿಕ, ಹಾಗೆ ಮೀನ ರಾಶಿಯವರಿದ್ದೀರಾ. ತುಂಬ
ಇಮೋಷ್ನಲ್ ಆಗಿದ್ದೀರಾ. ಎಷ್ಟೋ ಸರಿ ಅವ್ರು ಕಾಲ್ ಮಾಡಿದಿದ್ರೆ ನೀವು ಒಬ್ಬರೇ ಕೂತು ಅಳೋತಿದ್ದೆ. ಅಷ್ಟೊಂದು ಇಮೋಷ್ನಲ್ ಪರ್ಸನ್ ನೀವು, ಹಾಗನ್ನಿಸ್ತಾ ಇದೆ ಇಲ್ಲಿ. ಬಹಳ ಬೇಗ ಡಿಸ್ಟರ್ಬ್ ಆಗ್ತೀರಾ, ಹಾಗೆ ಸಿಟ್ಟು ಬರುತ್ತೆ. ಅದಕ್ಕೆ ಇಲ್ಲಿ ನಿಮಗೆ ಪೇಷನ್ಸ್ ಅನ್ನೋ ಕಾರ್ಡ್ ಬಂದಿದೆ. ಕೆಲವು ಸರಿ ನಮ್ಮ ಅದೃಷ್ಟದಲ್ಲಿ ಏನಿರುತ್ತೋ ಅದಾಗೇ ಆಗುತ್ತೆ. ನಿಮ್ಮನ್ನು ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ, ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೊಳ್ಳಿ. ನಿಮ್ಮ ಡೆಸ್ಟಿನಿನಲ್ಲಿ ಅವರು ಬರಬೇಕು ಅಂತ ಇದ್ದರೆ ಅದು ತಾನಾಗಿ ಎಲ್ಲ ನಡೆಯುತ್ತೆ. ಆ ಒಂದು ಮೆಸೇಜ್ ಇಲ್ಲಿ ನಿಮಗೆ ಟ್ಯಾರೋ ಕಾರ್ಡ್ಸಿಂದ ಬರ್ತಾ ಇದೆ. ಇದಕ್ಕೆ ಅವರ ಮನಸ್ಸಿನ ಭಾವನೆಗಳು ಏನಿದೆ, ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ. ವ್ಯಾಲ್ಯೂಸ್, ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್. ನೋಡಿ, ನೆಗ್ಲೆಕ್ಟೆಡ್, ಹಾಗೆ ಸೋಲ್ಮೇಟ್ ಬರ್ತಾರೆ. ಮತ್ತೊಂದು ನ್ಯೂ ಚಾಪ್ಟರ್. ಇಲ್ಲಿ ರಿವೀಲ್, ಐ ವಾಂಟ್ ಟು ಟೆಲ್ ಯು ದಿ ಟ್ರೂತ್. ನಿಜ ಏನು ಅನ್ನೋದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ತಾಳ್ಮೆಯಿಂದ ಕಾದು ನೋಡಿ. ಇಲ್ಲಿ ಇನ್ನೇನಿದೆ ನೋಡೋಣ. ನಮ್ಮಿಬ್ಬರಲ್ಲಿ ಟೂ ಮೆನಿ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಟು ಗಿವ್ ಯು ವಾಟ್ ಯು ನೀಡ್. ನೀವೇನೋ ಅವರಿಂದ ನಿರೀಕ್ಷೆ ಮಾಡಿದ್ದೀರಾ, ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಥವಾ ಕಮಿಟ್ಮೆಂಟ್ ಕೊಡಬೇಕು, ಹಾಗೆ ನೀವೇನೋ ಅಂದ್ಕೊಂಡಿದ್ದೀರಾ. ಆದರೆ ಇದು ಅವ್ರ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ. ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಡಿಫ್ರೆನ್ಸಸ್ ಇದೆ. ಎಷ್ಟೋ ಸರಿ ನಿಮ್ಮಿಂದ ದೂರ ಹೋಗಬೇಕು ಅಂತ ಅನ್ಕೋತಾರೆ, ಆದರೆ ಮತ್ತೆ ಯಾಕೋ ಅವರನ್ನು ನಿಮ್ಮ ಹತ್ರ ಎಳ್ಕೊಂಡು ಬರುತ್ತೆ ಡೆಸ್ಟಿನಿ. ಯಾಕೆಂದರೆ ಅಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಹಾಗೆ ಅಲ್ಲಿ ಬ್ಲಾಕೇಜಸ್ ಇದೆ. ಆದರೆ ಇದು ಅರ್ಧದಲ್ಲೇ ಮುಗ್ದೋಗೋ ಅಂಥ ಫ್ರೆಂಡ್ಶಿಪ್ ಅಲ್ಲ. ಜೀವನ ಪೂರ್ತಿ ನಡೆಯುತ್ತೆ, ಆದರೆ ಮಧ್ಯೆ ಮಧ್ಯೆ ಬ್ಲಾಕೇಜಸ್ ಇರುತ್ತೆ. ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಆದರೆ ಇಲ್ಲಿ ದೇರ್ ಇಸ್ ನೋ ಫ್ಯೂಚರ್ ಅನ್ನೋದಿದೆ. ಆದರೆ ಇದು ಹೀಗೆ ಮುಂದುವರಿಯುತ್ತೆ ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ? ಫರ್ಗಿವ್ನೆಸ್, ಮತ್ತೊಂದು ರೆಸ್ಪೆಕ್ಟ್, ಹಾಗೆ ಪೇಷನ್ಸ್. ನೋಡಿ, ನಿಮಗೆ ಎರಡೆರಡು ಸರಿ ಬರ್ತಾ ಇದೆ ಪೇಷನ್ಸ್. ಇಲ್ಲಿ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜೊತೆ ಅವರು ಕೊನೆ ತನಕ ಇರ್ತಾರೆ ಅನ್ನೋದಿದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಆದರೆ ಈಗ ಸೈಲೆಂಟ್ ಆಗಿದ್ದಾರೆ, ಏನೂ ಹೇಳ್ತಾ ಇಲ್ಲ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಬರ್ತಾ ಇದೆ. ನಿಮಗೆ ಹೆಚ್ಚು ಗಮನಿಸೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಈ ಕನೆಕ್ಷನ್ನಲ್ಲಿ ನೀವು ಇಷ್ಟ ಇದ್ರೂ ನಿಮ್ಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ, ಆದರೆ ರೆಸ್ಪೆಕ್ಟ್ ಇದೆ ನಿಮ್ಮ ಮೇಲೆ. ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡಾಗ ಈ ಫ್ರೆಂಡ್ಶಿಪ್ ಸಂತೋಷವಾಗಿ ಮುಂದುವರಿಯುತ್ತೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.